ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಮಾರ್ಕೆಟು ನಿನ್ನೆ ಚಾರ್ಟ್ ಮತ್ತು ಅನಾಲಿಸಿಸ್ ಪ್ರಕಾರ ಹೇಗೆ ವರ್ಕ್ ಆಯಿತು ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಾನು ನಿನ್ನೆ ಹೇಳಿದ್ದೆ ಯಾವ ಲೆವೆಲು ಅಂತಂತಂದರೆ ಓಕೆ ಡೌನ್ ಬಂದ್ಬಿಟ್ಟು 856. ಓಕೆ, ಕೆಳಗಡೆ ಅಂದರೆ 875-76 ಏನೋ ಸಮಥಿಂಗ್. ಓಕೆನಾ? ಸೊ ಅದ್ರ ಕೆಳಗಡೆ ಬಂದರೆ ನಾನು ಪುಟ್ಟಲ್ಲಿ ಕುತ್ಕೋತೀನಿ, ಆಮೇಲೆ 800 ಟಾರ್ಗೆಟ್ ಮಾಡ್ತೀನಿ. ಬಟ್ ಕೆಳಗಡೆ ನನಗೆ ನೋಡೋಕ್ಕೆ ಹೋಗ್ಬೇಡಿ ಜಾಸ್ತಿ, ಯಾಕಂದರೆ ಮೇಲೆ ಅಪ್ ಟ್ರೆಂಡ್ ಇದೆ. ಸೊ ಇಲ್ಲ ಅಂತಂತಂದರೆ ಇದು 1 ಅವರ್ ಚಾರ್ಟ್ ನಾನು ಹೇಳಿದ್ದೆ ಯಾವ ರೀತಿ ಅಂತಂತಂದರೆ ಇಲ್ಲೇ ಒದ್ದಾಡ್ತಾ ಇದೆ ಚಾನಲಲ್ಲೇ, ಇದನ್ನು ಮರ್ತುಬಿಡಿ ಅಂತ ಎಕ್ಸಾಂಪಲ್ ಹೇಳಿದ್ದೆ. ಮೇಲ್ಗಡೆ ಓಪನ್ ಆದರೆ ಒಂದು 30 ಪಾಯಿಂಟ್ ಇಟ್ಕೊಳ್ಳಿ, ಕೆಳಗಡೆ ಓಪನ್ ಆದರೆ ಒಂದು 30. ಓಕೆ, ಇನ್ ಬಿಟ್ವೀನ್ ಈ ಮಿಡ್ಲಲ್ಲಿ ಓಪನ್ ಆಯಿತು. ಸೊ ಯಾವಾಗಲೂ ನಾನು ಈ ರೀತಿ ಚಾನಲ್ ಹಾಕಿರ್ತೀನಲ್ಲ, ಮಿಡ್ಲಲ್ಲಿ ಓಪನ್ ಆದಾಗ ನೀವು ಯಾವ ರೀತಿ ಐಡಿಯಾ ಮಾಡಬೇಕು ಅಂತಂದರೆ, ಮಿಡ್ಲ್ ಇದೆ ಅಂತ ತಿಳ್ಕೊಳ್ರಿ. ನೋಡಿ, ಒಂದು ಬಾಕ್ಸ್ ಇದೆ. ಓಕೆ, ಇದು ಮೇಲ್ಗಡೆ ಇದೆ, ಇದು ಅಪ್ ಸೈಡು, ಇದು ಡೌನ್ ಸೈಡು. ಓಕೆನಾ? ಇಲ್ಲಿ ಮಿಡ್ಲಲ್ಲಿ ಓಪನ್ ಆಯಿತು ಅಂದ್ಕೊಳ್ಳಿ. ಸೊ ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ ಅದು ನಿಮಗೆ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ. ಓಕೆನಾ? ಸೊ ಒಂಚೂರು ಮಿಡ್ಲಲ್ಲಿ ಓಪನ್ ಆದರೆ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗಕ್ಕೆ ಬಿಡಿ. ಸಪೋಸ್ ಇಲ್ಲಿ ಏನಾದರೂ ಒಂದು ಗ್ರೀನ್ ಕ್ಯಾಂಡಲ್ ಕೊಡ್ತಾ, ಓಕೆ, ಸೊ ಇಲ್ಲಿಗೆ ಒಂದು SL ಇಟ್ಕೊಳ್ರಿ, ಇಲ್ಲೊಂದು ಟ್ರೇಡ್ ಮಾಡ್ಕೊಳ್ಳಿ, ಇಲ್ಲಿ ಕಂಟಿನ್ಯೂಷನ್ ಆಗಿ ಮೇಲೇ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ಪ್ಲ್ಯಾನ್ ಮಾಡಬೇಕು. ಸೊ ಈ ರೀತಿ ಪ್ಲ್ಯಾನ್ ಆಗಲಿಲ್ಲ ಅಂತಂದರೆ ಆಲ್ರೆಡಿ ನಾನು ಲೆವೆಲ್ಸ್ ಕೊಟ್ಟಿದ್ದೆ ನಿನ್ನೆ. ಎಲ್ಲಿಂದ ಅಂತಂದರೆ 25,940 ಮೋಸ್ಟ್ಲಿ 940, ಮತ್ತು ಸೇಫ್ ಟ್ರೇಡರ್ಸಿಗೇನೋ 25,990 ಸಮಥಿಂಗ್ ಏನೋ ಕೊಟ್ಟಿದ್ದೆ. ಇಬ್ಬರಿಗೂ ಟಾರ್ಗೆಟ್ ಕೊಟ್ಟಿದ್ದೆ. ಓಕೆ, ಸ್ವಲ್ಪ ಮೇಲ್ಗಡೆ 160 ಟಾರ್ಗೆಟ್ ಏನೋ ಇಟ್ಟಿದ್ದೆ. ಬಟ್ ಸೇಫ್ ಟ್ರೇಡರ್ಸಿಗೆಲ್ಲ ನಾನು ಬುಕ್ ಮಾಡ್ಕೊಳ್ಳಿಕ್ಕೆ 26,660 ಏನೋ ಮೋಸ್ಟ್ಲಿ. ಓಕೆ, 960ಇಂದ ಏನಾದರೂ ಬಂದರೆ 660 ಮಾಡಿ ಅಂತ ಹೇಳಿದ್ದೆ. ಸೊ ಎಕ್ಸಾಕ್ಟ್ಲಿ ಅಲ್ಲೇ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಅಂತಂದರೆ, ಓಕೆ, 26,070 ನೋಡಿ, ಇಲ್ಲಿ ನೋಡಿ 26,070. ಓಕೆನಾ? ಸೊ ಈ ರೀತಿ 10-20 ಪಾಯಿಂಟ್ ಕಾಮನು ಹೆಚ್ಚು ಕಮ್ಮಿ ಆಗೋಕ್ಕೆ. ಸೊ ಎಕ್ಸಾಕ್ಟ್ಲಿ ಏನು ಗೊತ್ತಿದೆಯಲ್ಲ, ಯಾರೂ ಹೇಳೋಕ್ಕಾಗಂಗಿಲ್ಲ, ನನಗೂ ಆಗಂಗಿಲ್ಲ. ಸುಮ್ಮನೆ ಒಂದು ಅಂದಾಜು ಏನೋ ಅನಾಲಿಸಿಸ್ ಮಾಡಿ ಕೊಟ್ಬಿಡ್ತೀವಿ. ಓಕೆನಾ? ಸೊ ನೀವು ಅದಕ್ಕೆ ನಾನು ಹೇಳೋದು ಯಾವಾಗಲೂ ನೀವು 10-20 ಪಾಯಿಂಟ್ ಪ್ಲಸ್ ಮೈನಸ್ ಇಟ್ಕೊಳ್ಳಿ ಅಂತ. ಸೊ ಒಳ್ಳೆ ಬುಲ್ ಬಂದಿದೆ ಮಾರ್ಕೆಟಲ್ಲಿ. ನಾನು ಹೇಳಿದ್ನಲ್ಲ, ಅದಕ್ಕೆ ಚೆನ್ನಾಗಿ ಬರ್ತಾ ಇರುತ್ತೆ ಆಪರ್ಚುನಿಟಿ. ನಿಮ್ಮ ಕ್ಯಾಪಿಟಲ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಇಂಥ ಮಾರ್ಕೆಟಲ್ಲಿ ನೋಡಿ, ಕಂಟಿನ್ಯೂಷನ್ ಆಗಿ, ಓಕೆನಾ, ಕಂಟಿನ್ಯೂಷನ್ ಆಗಿ ಆರಾಮಾಗಿ ಬರ್ತಾ ಇದೆ ಮಾರ್ಕೆಟ್. ಹೌದಾ? ಸ್ಲೋ ಆ್ಯಂಡ್ ಸ್ಟಡಿ, ನಿಮಗೆ ಸ್ಲೋ ಆಗಿ ಕೊಟ್ಟಿರಬೇಕು. ಹೌದಾ? ಪ್ರೈಸ್ ಮೂಮೆಂಟಲ್ಲಿ ಸ್ಲೋ ಇರಬೇಕು. ಬಟ್ ನೀವು ಆರಾಮಾಗಿ ಕೂತ್ಕೊಂಡಿದ್ರಿ ಅಂತಂದರೆ ಎಕ್ಸಾಕ್ಟ್ಲಿ ಮೇಲೇ ಹೋಗಿದೆ. ಹೌದಾ? ಎಕ್ಸಾಕ್ಟ್ಲಿ ಇಲ್ಲಿ 940 ಎಂಟ್ರಿ ತೊಗೊಂಡಿದ್ರಿ, ಇಲ್ಲ 990ಗೂ ಎಂಟ್ರಿ ತೊಗೊಂಡಿದ್ರಿ, ಆರಾಮಾಗಿ 26,060. ಓಕೆನಾ? ಇಲ್ಲಿವರೆಗೂ ಬುಕ್ ಮಾಡ್ಕೋಬೋದಾಗಿತ್ತು ಆರಾಮಾಗಿ. ಸೊ ಯಾರ್ಯಾರು ಮಾಡಿದರೆ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸು. ಯಾರ್ಯಾರು ಮಾಡಿಲ್ಲ ಅವರು ಪ್ರಯತ್ನ ಪಡಿ ಮುಂದೆ. ಓಕೆ, ಏನೋ ಅವಸರ ಮಾಡೋದಿಲ್ಲ. ಅಯ್ಯೋ, ಇಷ್ಟು ದೊಡ್ಡ ರ್ಯಾಲಿ ಬಂತು, ನಾನು ಒಂದೂ ರೂಪಾಯಿ ದುಡ್ದಿಲ್ಲಲ್ಲ ಅಂತ. ಇವನ್ ನಾನು ದುಡ್ದಿಲ್ಲ. ಯಾಕೆ ದುಡ್ದಿಲ್ಲ ಅಂತಂದರೆ ಬೆಳಗಡೆ ಎಂಟ್ರಿ ತೊಗೊಂಡಿದ್ದೆ ನಾನು. ಓಕೆನಾ? ಸೊ ನಂದು ಒಂಚೂರು ಏನು ಮಾಡಿದೆ, ನಾನು DK ಆಗಂಗಿಲ್ಲ ಅಂತ ಹಿಂದ ಮನೆಯಲ್ಲೇ ಟ್ರೈ ಮಾಡಿದೆ, ಎಡ್ದ ಮನೆಯಲ್ಲಿ. ಓಕೆನಾ? ATM ಮನೆಯಲ್ಲಿ. ಸೊ ಒಂದು SL ಹಿಟ್ಟಾಯಿತು. ಓಕೆ, ಎಲ್ಲಿಗೆ ಅಂತಂದರೆ 925ಗೆ ಎಕ್ಸಿಟ್ ಆಗಿ ಅಂತ. ಬಟ್ ಪ್ರೈಸಲ್ಲೂ ಇಟ್ಟಿದ್ದೆ, ಆಲ್ಮೋಸ್ಟ್ ಹಿಟ್ ಆಗಿದೆ ಅದು. ಹೌದಾ? ಸೊ ಹಿಟ್ಟಾದ ತಕ್ಷಣ ನಾನು ಏನು ಮಾಡಿದೆ, ಲೈವ್ ಸೆಕ್ಷನ್ನಲ್ಲೂ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಓಕೆ, ನೆಟ್ವರ್ಕ್ ಇಶ್ಯೂ ಇತ್ತು. ಅದಕ್ಕೆ ನಾನು ಇದು ಮಾಡಿದೆ, ಟೆಲಿಗ್ರಾಮಲ್ಲಿ ಹಾಕಿದೆ. ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು. ನೆಟ್ವರ್ಕ್ ಪ್ರಾಬ್ಲಮ್ ಆಗಿದ್ದ ಸಲುವಾಗಿ ನಾನು ಲೈವ್ ಸೆಕ್ಷನ್ನು ಮಾಡಲಿಲ್ಲ, ಟ್ರೇಡು ಮಾಡಲಿಲ್ಲ. ಕಸ್ಟಮರ್ಗೆ ಇವರಿಗೆ ಹಚ್ಕೊಂಡು ಬರೀ ಇದರಲ್ಲೇ ಹೋಯಿತು. ಏರ್ಟೆಲ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅದು ಮಾಡಿ ಹೀಗೆ ಆಗುತ್ತೆ ಸಮ್ಟೈಮ್ಸ್. ಸೊ ಅದರಲ್ಲಿ ನಾನು ಬಿಟ್ಬಿಟ್ಟೆ, ಹೋಗಲಿ ಬೇಡ ಅಂತ. ಯಾಕಂದರೆ ಮೈಂಡು ಸ್ವಲ್ಪ ಫ್ರೆಶ್ ಇರಲಿಲ್ಲ. ಹಂಗೆಲ್ಲ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಬಿಟ್ಬಿಟ್ಟೆ, ಎಲ್ಲಾದರೂ ಹೋಗಲಿ ಅಂತ. ಸೊ ಚೆನ್ನಾಗೇ ಮೂಮೆಂಟ್ ಕೊಟ್ಟಿದೆ, ಏನೂ ಆಗಲ್ಲ. ಒಂದು ದಿವಸ ನಾನೇ ಬಿಟ್ಟಿದ್ದೀನಂತ ನೀವು ಬಿಟ್ಟಿದ್ದೀರಾ ಅಂತಂದರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಓಕೆ, ಸೊ ನಾಳೆನೂ ಬರುತ್ತೆ, ನಾಡ್ದು ಬರುತ್ತೆ, ನಾಡ್ದು ಬರುತ್ತೆ, ಬರ್ತಾನೆ ಇರುತ್ತೆ. ಈ ರೀತಿ ಯಾವತ್ತಾದರೂ ಒಂದಿಲ್ಲ ಬಂದೇ ಬರುತ್ತೆ. ಸೊ ನಾನು ಹೇಳೋದೇನು, ಇಂಥ ಮಾರ್ಕೆಟಲ್ಲಿ ನೋಡಿ, ಜಿಗ್ಜ್ಯಾಗ್ ಮಾರ್ಕೆಟ್ ಮಾಡೋ ಬದಲು ಈ ರೀತಿ ಒಂದೇ ರ್ಯಾಲಿಯನ್ನು ಕ್ಯಾಪ್ಚರ್ ಮಾಡೋದು ಈಸಿ ಅಂದರೆ ಏನು, ನಿಮ್ಮದೇನು SL ಹಿಟ್ ಆಗಲ್ಲ.
ಸೊ ಈ ರೀತಿ ಬಿಗ್ ರ್ಯಾಲಿ ಬರುವಾಗ ಒಂದೊಂದು ಸತಿ ಏನೋ ಎಸ್ ಎಲ್ ಹಿಟ್ ಆಗುತ್ತೆ. ನಂದು ಇವತ್ತು ಎಸ್ ಎಲ್ ಹಿಟ್ ಆಗಿದೆ ಅಂತಂದ್ರೆ ಅದನ್ನಲ್ಲ, ಬಿಗ್ ನನಗೆ ಗೊತ್ತಿತ್ತು ಎಸ್ ಎಲ್ ಹಿಟ್ ಆಗಿದೆ ಅಂತಂತಂದ್ರೆ ಮತ್ತೆ ಮೇಲೇ ಹೋಗುತ್ತೆ ಪಕ್ಕ ಅಂತ. ಬಟ್ ಆ ನೆಟ್ವರ್ಕ್ ಇಶ್ಯೂ ಏನಾಯ್ತಲ್ಲ ಆವಾಗಿಂದ ಸ್ವಲ್ಪ ನನ್ನ ಮೂಡ್ ಅಪ್ಸೆಟ್ ಆಯಿತು, ಬಿಟ್ಬಿಟ್ಟೆ ಹೋಗಲಿ ಅಂತ. ಸೊ ನೆಟ್ವರ್ಕ್ ಇದ್ರೇ ಅಲ್ಲ ಎಲ್ಲ ಮಾಡೋದು, ಚೆನ್ನಾಗಿದ್ರೆ. ಸೊ ಮೊಬೈಲ್ ಹೋಗಲಿ, ಬೇಕಾಗಿಲ್ಲ ಅದನ್ನು ಮಾತಾಡೋದು ಬೇಡ. ಸೊ ನಾಳೆ ಹೇಗೆ ವರ್ಕ್ ಆಗುತ್ತೆ ಮಾರ್ಕೆಟು, ಮೇಲ್ಗಡೆ ನೋಡಿ ಚಾರ್ಟ್ ಏನು ಹೇಳ್ತಾ ಇದೆ ನಿಫ್ಟಿದು ಅಂತಂತಂದರೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್, ಓಕೆನಾ. ಸೊ ಮೇಲ್ಗಡೆನೇ ಹೋಗ್ತಾ ಇದೆ. ಈ ಟ್ರೆಂಡ್ ಲೈನ್ ಹಾಕ್ಕೊಳ್ಳಿ, ಓಕೆ. ಟ್ರೆಂಡ್ ಲೈನ್ ಹಾಕ್ಕೊಂಡ್ರೆ 130 ಟಾರ್ಗೆಟ್ ಮಾಡಿ, 130 ಮೇಲೆ ಸಸ್ಟೈನ್ ಏನಾದರೂ ಆದರೆ ಮತ್ತೆ ಅಂತಂದರೆ 180 ಅಥವಾ 160, ಓಕೆನಾ. ಸೊ ಈ ರೀತಿ ಟಾರ್ಗೆಟ್ ಮಾಡಿ ಮೇಲಿಂದ ಎಲ್ಲಿಂದ ಅಂತಂದರೆ 26,080, ಓಕೆ. ಇಲ್ಲ 75ಇಂದ ಎಂಟ್ರಿ ತೊಗೊಳ್ಳಿ, 70ಇಂದ ಎಂಟ್ರಿ ತೊಗೊಳ್ಳಿ. ಸೊ ನಾಳೆ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂತಂತಂದರೆ ವೇಟ್ ಮಾಡಿ, ಓಕೆನಾ. ಸೊ ಅಟ್ಲೀಸ್ಟ್ ಈ ಲೈನಿಗೆ ರೀಟೆಸ್ಟ್ ಮಾಡೋಕ್ಕೂ ಬಿಡಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತಂತಂದರೆ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ, ಇನ್ನೊಂದು 1 ಅವರಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಎಷ್ಟು ಅಟೆಂಪ್ಟ್ ಮಾಡಿದೆ ಮಾರ್ಕೆಟು ಕ್ಲಿಯರಾಗಿ ಹೇಳ್ಬಿಡ್ತೀನಿ ನೋಡಿ. 1 2 ಇಲ್ಲಿ 3 4 5, ಓಕೆನಾ. ಇದು ಬಿಡಿ 100ಗಿದೆ, ಓಕೆ. ಇದನ್ನು ಬಿಟ್ಬಿಡಿ, ಇದನ್ನು ನೋಡಿ 3 2630ಗೆ 3 ಸತಿ ಅಟೆಂಪ್ಟ್ ಮಾಡಿದೆ. ಇವತ್ತೇನೋ ತೆಗೆದಿದೆ, ಮತ್ತೊಂದು ಮೇಲ್ಗಡೆ ಇದೆ, ಹೌದಾ. ಇದೊಂದು ನಮಗೆ ದೊಡ್ಡ ತಲೆನೋವು ಅನ್ನೋದು. ಸೊ ನಾಳೆ ಇಲ್ಲೇನು ಮಾಡುತ್ತೆ ಅದು ಇಂಪಾರ್ಟೆಂಟ್ ಇದೆ. ನನಗೆ ಅನಿಸಿ ಮಟ್ಟಿಗೆ ಇಲ್ಲಿ 1 2 3 ಮೂರನೇದು ಹೆಂಗೆ ತೆಗಿತಲ್ಲ, ನನಗೆ ಅನಿಸಿ ಮಟ್ಟಿಗೆ ಇಲ್ಲಿನೂ ಒಂಚೂರು ಏನೋ ತೆಗಿಯುತ್ತೆ. ತೆಗೆದ್ರೆ ಅದೇ ಹೇಳ್ದಲ್ಲ 180 ಇಲ್ಲ 60 ಇಲ್ಲ 130ವರೆಗೂ ಟಾರ್ಗೆಟ್ ಬರುತ್ತೆ. ಸೊ ಈ ಟಾರ್ಗೆಟ್ ಬಂದಿರುತ್ತೆ ಮೇಲ್ಗಡೆ ಏನಾದರೂ ಓಪನ್ ಆದರೆ, ಕ್ಲಿಯರಾ. ಇದಕ್ಕೇನು ಮಾಡಿ, ಬೈ ಮಿಸ್ಟೇಕ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟ್, ಓಕೆನಾ. ಚಾನ್ಸ್ ಇಲ್ಲ, ನಾನು ಹೇಳ್ತಾ ಇದ್ದೀನಿ 25,950 ಬಿಲೋ ಅಥವಾ ಇನ್ ಬಿಟ್ವೀನ್ ಇಷ್ಟರಲ್ಲಿ ಏನಾದರೂ ಓಪನ್ ಆದರೆ ಇದಕ್ಕೇನು ಮಾಡಿ 900 ಎಸ್ ಎಲ್ ಇಟ್ಕೊಳ್ಳಿ. 900 ಅಂದರೆ 50 ಪಾಯಿಂಟ್ ಆಗುತ್ತೆ. ಹೇಳ್ತೇನಲ್ಲ ಸಮ್ಟೈಮ್ಸ್ ಜಾಸ್ತಿನೇ ಬರುತ್ತೆ, ಬಟ್ ನಾನಿಲ್ಲಿ ಜಾಸ್ತಿ ಕೊಟ್ಟರೆ ನಿಮ್ಮ ಇಂಡೆಕ್ಸಲ್ಲಿ ಮಾತ್ರ ನಿಮ್ಮ ಪ್ರೈಸಲ್ಲಿ ಮಾತ್ರ 30 ರೂಪೀಸೇ ಇಟ್ಕೊಳ್ಳಿ, ಓಕೆನಾ. ಅದಕ್ಕೇನು ಬೇಜಾರಿಲ್ಲ. ಮತ್ತು 950 ಒಳಗಡೆ ಏನಾದರೂ ಬಂತು, ಟ್ರೇಡ್ ಮಾಡಿತ್ತು 970 ಏನಾದರೂ ಹೋಗ್ತಿದ್ರೆ ಮತ್ತೊಂದು ತೊಗೊಳ್ಳಿ ಎಂಟ್ರಿ, ಓಕೆ. ನಾನು ನಿಮಗೆ ಯಾವಾಗಲೂ ಡೈಲಿ ಎಷ್ಟು ಓನ್ಲಿ 1+1 2 ಟ್ರೇಡ್ ಮಾಡಲಿಕ್ಕೆ ಹೇಳ್ತೀನಿ ಅಷ್ಟೇ. ಅದು ಹೇಗೆ ಅಂತಂತಂದರೆ 1 ವೀಕಿಂದ, ಓಕೆನಾ. ನೀವು 1 ವೀಕಿಂದ ಪ್ರಾಫಿಟ್ ಮಾಡಿದ್ದೀರಾ, ಒಂದು 10,000 ಗಳಿಸಿದ್ದೀರಾ ಅಂದ್ಕೊಳ್ಳಿ, ಓಕೆನಾ. ಅಂಥ ಟೈಮಲ್ಲಿ ಇಲ್ಲಿ 8ನೇ ದಿನ ಅಂದ್ಕೊಳ್ಳಿ, 7 ದಿನ ಅಂತೂ ಇರೋಲ್ಲ, ಓಕೆ ಕರೆಕ್ಟ್. 6ನೇ ದಿನ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. 6ನೇ ದಿನ ಮಾಡಬೇಕಾದ್ರೆ ಒಂದು ಎಸ್ ಎಲ್ ತೊಗೋತೀರ, ಹೌದಾ. 25 ಪಾಯಿಂಟ್ ಹೋಯ್ತು. ಇನ್ನೊಂದು ಏನು ಮಾಡ್ತಾರೆ, ಇನ್ನೊಂದು ಟ್ರೇಡ್ ತೊಗೋತೀರ. ಇಮಿಡಿಯೇಟ್ ತೊಗೊಳಿಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು ಏನು ಮಾಡಿ 1 ಅವರ್ ಆದರೂ ಮಾರ್ಕೆಟಿಗೆ ಕೊಡಿ. ಬೇಕಾದರೆ ಇಲ್ಲಿ ನೋಡಿರಿ ನೀವು, ಇದು ಎಕ್ಸಾಂಪಲ್ ಬೇಕಾದ್ರೆ 1 ಅವರಲ್ಲಿ ನಾನು ಏನಾದರೂ ಮತ್ತೆ ಟ್ರೇಡ್ ಮಾಡಿದ್ದೆ ಅಂದರೆ ನಾನು ಟ್ರೇಡ್ ಸಿಗ್ತಿತ್ತಾ ಇಲ್ವಾ ಅಂತ, ಓಕೆನಾ. ಸೊ ಇನ್ನೊಂದು 25 ಕೊಡಿ, ಎಷ್ಟಾಯಿತು 50 ಪಾಯಿಂಟ್. ನೀವು ಡೈಲಿ ನೀವು ಮಿನಿಮಮ್ 50 ಪಾಯಿಂಟ್ ತೊಗೋತಾ ಇದ್ದೀರಾ ಅಂದ್ಕೊಳ್ಳಿ, ಓಕೆನಾ. 50 ಪಾಯಿಂಟ್ ತೊಗೋತಾ ಇದ್ದರೆ ನೀವು 5 ದಿನ ಟ್ರೇಡ್ ಮಾಡಿದ್ರೆ 5 ದಿನ ಪ್ರಾಫಿಟಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. 50 × 5 ಎಷ್ಟಾಗುತ್ತೆ, 250 ಆಗುತ್ತೆ, ಹೌದಾ. ಎಕ್ಸಾಕ್ಟ್ಲಿ 250. ಸೊ ಈ 50ನ ಮೈನಸ್ ಮಾಡಿ, ನಿಮ್ಮ ಕಡೆ ಇನ್ನೂ 200 ಪಾಯಿಂಟ್ ಇದೆಯಲ್ಲ, ಏನಾಗುತ್ತೆ, ಏನೂ ಆಗಲ್ಲ. ಸೊ ಅದಕ್ಕೆ ಹೇಳೋದು, ಒಂದೇನೋ ಹೋಯ್ತು ಅಂದ್ಕೊಳ್ಳಿ, ಓಕೆ. ಮತ್ತೆ ಒಳಗಡೆ ಬಂತಪ್ಪ 950, ಮತ್ತೊಂದು ಟ್ರೇಡ್ ಮಾಡಿ. ಅದು ಯಾವಾಗ ನೀವು ಪ್ರಾಫಿಟೇಬಲ್ ಇದ್ದಾಗ ಮಾತ್ರ ಹೇಳ್ತಾ ಇದ್ದೀನಿ. ಕಂಟಿನ್ಯೂಷನಾಗಿ ನಂದು ಗ್ರೋನೇ ಆಗ್ತಾಯಿದೆ ಅಕೌಂಟು ಅಂದಾಗ 1-2 ಡೌನ್ಫಾಲ್ ಬಂದರೆ ಏನೂ ಆಗೋಲ್ಲ, ಇನ್ನೂ ಒಂದು 3 ಅಪ್ ಇರುತ್ತೆ, ಹೌದಾ. ಸೊ ಮತ್ತೆ ಇದು ಕನೆಕ್ಟಿವಿಟಿ ತೊಗೊಂಡ್ರೆ ಮತ್ತೆ ಮೇಲೆ ಹೋಗುತ್ತೆ, ಆ ರೀತಿ ಹೇಳ್ತಾ ಇದ್ದೀನಿ. ಸೊ ಓಕೆ, ನೋಡಿಬಿಡೋಣ 5 ಮಿನಿಟ್ಸಲ್ಲಿ ಚಾರ್ಟ್ ಏನು ಹೇಳುತ್ತೆ ನಿಫ್ಟಿದು ಅಂತ. ಓಕೆ, ಮಾರ್ಕೆಟ್ ಅಂತೂ ಬುಲ್ಲಿಶೇ ಇದೆ, ಓಕೆ. ಸೊ ಪ್ಲ್ಯಾನ್ ಯಾವ ರೀತಿ ಮಾಡೋಣ ಅಂದರೆ, ಒಂದು ನಿಮಿಷ, ಕ್ಯಾಂಡಲ್ ನೋಡಿ. ನಾನು ವೀಕ್ಲಿ ಕ್ಯಾಂಡಲು ನಿನ್ನೆ ತೋರಿಸ್ಬಿಟ್ಟಿದ್ದೆ, ತುಂಬ ಚಿಕ್ಕದಿದೆ. ಸೊ ಈ ರೀತಿ ಇರಲ್ಲಿಗೆಲ್ಲ ಸ್ವಲ್ಪ ದೊಡ್ಡದಾದರೂ ಆಗುತ್ತೆ ನೋಡಿ. ಇವತ್ತು ಏನೂ ಇಲ್ಲ ಅಂತಂದರೆ ಮೋರ್ ದೆನ್ 150 ಪಾಯಿಂಟ್ ಆದರೂ ಬಂತು, ಹೌದಾ. ಸ್ವಲ್ಪ ದೊಡ್ಡದಾಯಿತು. ಇಲ್ಲಿ ನೋಡಿ, ಇಲ್ಲಿನೂ ಗ್ರೀನ್ ಕ್ಯಾಂಡಲ್ ಇದೆ, ಡೇ ಕ್ಯಾಂಡಲಲ್ಲ, ಹೌದಾ. ಸೊ ಈ ರೀತಿ ಅನಲೈಸಿಸ್ ಮಾಡ್ಕೋಬೇಕು, ಆ ರೀತಿ ಹೇಳ್ತದೆ. ಸೊ 5 ಮಿನಿಟ್ಸಲ್ಲಿ ಒಂದು ಸತಿ ನೋಡಿಬಿಡೋಣ ಏನು ಹೇಳುತ್ತೆ ಚಾರ್ಟು ಅಂತ. ಓಕೆ, ಅಪ್ ಟ್ರೆಂಡಲ್ಲೇ ಇದೆ ಮಾರ್ಕೆಟ್, ಅಪ್ಪಲ್ಲೇ ಹೋಗ್ತೀನಿ ಅಂತ. ಸೊ ಅಪ್ಪಲ್ಲೇ ಹೋಗ್ತೀನಿ ಅಂತಂದರೆ ಮತ್ತೆ
ಜಾಸ್ತಿ ಮೇಲೆ ಹೋಗುತ್ತೆ ಅಂತ ಏನೂ ಬೇಡ. ಯಾಕಂದರೆ ನಾನು ಹೇಳ್ದಲ್ಲ ಆಲ್ರೆಡಿ 100ಅಲ್ಲಿ ಇಲ್ಲಿ ಎಲ್ಲಿ ಅಂತಂದರೆ 2600 ಓಕೆ. ಇಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಕೈಯಲ್ಲಿ ಇಡ್ತಾ ಇರಲಿ. ಇಲ್ಲೇನಾದರೂ ಹೋದರೆ 26060ಗೆ SL ಇಟ್ಕೊಂಡ್ಬಿಡಿ ಓಕೆ. ಮೇಲ್ಗಡೆ ಏನಾದರೂ ಓಪನ್ ಆದರೆ ಇಲ್ಲ ಗ್ಯಾಪ್ ಅಪ್ ಇಲ್ಲೇ ಸಡನ್ನಾಗಿ 150 ಹತ್ರ ಏನಾದರೂ ಓಪನ್ ಆದರೆ ಒಂದು ಡೌನ್ಫಾಲ್ ಬರಲಿ, ಇದನ್ನೇ SL ಇಟ್ಕೊಂಡ್ಬಿಟ್ಟು ಮತ್ತೆ ಟಾರ್ಗೆಟ್ ಮಾಡಿ ಓಕೆನಾ. ಸೊ ಕೆಳಗಡೆ ಅಂತೂ ನಾನು ನೋಡ್ತಾ ಇರೋದು ಏನೂ ಕಾಣಿಸ್ತಾ ಇಲ್ಲ. 25,900 ಕೆಳಗಡೆ ನಾನು PE ಸೆಕ್ಷನ್ ನೋಡ್ತಾ ಇರೋದು ಓಕೆ. ಅದು ಬಂದಾಗ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಬಿ ಕೇರ್ಫುಲ್. ಪುಟ್ ಕಡೆ ಅಂತೂ ಟೋಟಲಿ ಅವಾಯ್ಡ್ ಮಾಡಿ. ಅದಕ್ಕೆ ನಾನು ಬೇಕಂತ ದೂರನೇ ಕೊಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲೇನು ಮಾಡಬೇಕು, ಇಲ್ಲಿಂದ ಫಾಲ್ ಬಂದರೆ ಇಲ್ಲಿಗೆ ಸುಮ್ಮನೆ ಕುತ್ಕೋಬೇಕು, ಅದು ನಿಮ್ಮ ಇಷ್ಟ, ಏನಾದರೂ ಮಾಡಿ. ನಂದು ಅನಾಲಿಸಿಸ್ ಏನಿದೆ ಅಷ್ಟೇ ನಾನು ಹೇಳೋದು. ಇಲ್ಲಿಂದ ನಾನು ಖಾಲಿನೇ ಬಿಡಬೇಕಾ, ಬಿಡಿ, ಏನಾಗುತ್ತೆ, ಒಂದಿನ ಬಿಟ್ಟರೆ ಇದು ಟ್ರೇಡ್ ಮಾಡಿಲ್ಲ ಅಂದರೆ ಬೀಳಲಿ, ಇಲ್ಲಿಂದ ಇನ್ನೊಂದು 100 ಪಾಯಿಂಟ್ ಬೀಳಲಿ, ಏನಾಗುತ್ತೆ, ಮತ್ತೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಬರುತ್ತೆ. ಅವಾಗೇನು ಮಾಡ್ತೀವಿ, ಇದನ್ನು ಕ್ಯಾಪ್ಚರ್ ಮಾಡುತ್ತೀರಾ ಮಾಡಿ. ನೋಡಿ, ನಿಮ್ಮ ಕೆಪಾಸಿಟಿ ಇದ್ದರೆ, ನಿಮ್ಮ ಕ್ಯಾಪಬಲ್ ಇದ್ದರೆ ನೀವು ಮಾಡ್ಕೊಳ್ಳಿ. ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ, ಇದನ್ನು ಕ್ಯಾಪ್ಚರ್ ಮಾಡಿ, ಇದನ್ನು ಕ್ಯಾಪ್ಚರ್ ಮಾಡಿ, ಇದನ್ನು ಕ್ಯಾಪ್ಚರ್, ನೀವು ಯಾವುದಾದ್ರೂ ಮಾಡಿ, ನನಗೆ ಯಾವುದೂ ಅಭ್ಯಂತರ ಇಲ್ಲ. ಬಟ್ ನನ್ನ ಅನಾಲಿಸಿಸ್ ಏನಿದೆ ನಾನು ಅಷ್ಟೇ ಕೊಡ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ನಾನು 900 ಬಿಲೋನೇ ಫುಡ್ ಸೆಕ್ಷನ್ ನೋಡ್ತಾ ಇದ್ದೀನಿ. ಏನು ಬಿಟ್ವಿ ನೀವೇನಾದರೂ ಮಾಡಿ. ಡೌನ್ಫಾಲ್ ಬಂದರೆ ಮತ್ತೆ ನಾನು ಅಪ್ ಸೈಡಲ್ಲೇ ನೋಡ್ತೀನಿ. ಈ ಟ್ರಾವೆಲ್ ಮರೆತುಬಿಟ್ಟು ಈ ಟ್ರಾವೆಲನ್ನು ನಾನು ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಓಕೆ. ಅದು ಯಾವಾಗ ಈ ಕಡೆ ಡೌನ್ಫಾಲ್ ಆದಾಗ ಮೇಲ್ಗಡೆ ಅಂತೂ ಕೊಟ್ಬಿಟ್ಟಿದ್ದೀನಿ ಓಕೆ. ಇಷ್ಟಕ್ಕೆ ಅನಾಲೈಸಿಸ್ ಮತ್ತು ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಸಿ ಯು ಸೂನ್.